1988ರಲ್ಲಿ ನಡೆಯುವ ಘಟನೆ. ಕಾದಂಬರಿ ಒಳಗೆ ಹೋಗೋಣವೇ? ನಳಿನಿ ಬಸ್ಸಿನಿಂದಿಳಿದಳು. ಪ್ರಶಾಂತ್ ನಗರ ಎಂಬ ಫಲಕ ಕಾಲನಿಯ ಮುಖ್ಯ ರಸ್ತೆಯಲ್ಲೇ ಇತ್ತು. ಆ ಫಲಕದ ಕೆಳಗೆ ಕಾಲನಿಯ ಮ್ಯಾಪ್ ಇತ್ತು. ಒಂದು ಚೀಲವನ್ನು ಹೆಗಲಿಗೆ ತೂಗು ಹಾಕಿಕೊಂಡು ಆ ಬೋರ್ಡಿನ ಹತ್ತಿರ ನಿಂತು ಪರಿಶೀಲನಾ ದೃಷ್ಟಿಯಿಂದ ಮ್ಯಾಪ್ ನೋಡಿದಳು. ಎಲ್ಲ ಅರ್ಥವಾಯಿತು. 2 ನಿಮಿಷದಲ್ಲಿ ಕಾಲನಿಯನ್ನೆಲ್ಲ ಸುತ್ತಿ ಬರಬಹುದು. ಕಾಲನಿಯ ಕೊನೆಯ ರಸ್ತೆಯತ್ತ ನಡೆದಳು. ಸಂಜೆಯ ಹೊತ್ತಿಗೆ ಕಾಲೋನಿಯ ಕೆಲಸ ಮುಗಿಸಿದಳು. ಕೆಲವರು ಮಾತ್ರವೇ ನೇರವಾಗಿ ನಿರ್ಭಯವಾಗಿ ಉತ್ತರಿಸಿದ್ದರು. ಆದ್ದರಿಂದ ಉಳಿದದ್ದನ್ನು ತಾನೇ ಏನೋ ಒಂದು ಬರೆದುಕೊಳ್ಳಬೇಕಾಯಿತು. ನಳಿನಿ ಬಸ್ ಸ್ಟಾಪಿಗೆ ಬಂದು ನಿಂತುಕೊಂಡಳು. ಅವಳು ಸರ್ವೆ ಪ್ರಾರಂಭಿಸಿ 1 ವಾರವಾಗಿತ್ತು. ಇನ್ನು 4 ದಿನದ ಗಡುವು ಮಾತ್ರವಿತ್ತು. ಸರ್ವೆ ಪೂರ್ತಿಗೊಳಿಸಿ ವರದಿ ಒಪ್ಪಿಸಿದರೆ ಅವರು 1,000 ರೂಪಾಯಿನ ಸಂಭಾವನೆ ಕೊಡುತ್ತಿದ್ದರು. ಯಾವುದಾದರೂ ಒಂದು ಇಂಥ ಸಣ್ಣ ಪುಟ್ಟ ಅಸೈನ್ಮೆಂಟ್ಗಳು ಅನಿವಾರ್ಯ. ಮನೆ ಸೇರುವ ಹೊತ್ತಿಗೆ ಕತ್ತಲಾಗುತ್ತಿತ್ತು. ಅಜ್ಜಿ ಮಂಚದ ಮೇಲೆ ಮಲಗಿಕೊಂಡು ಯಾವುದಾದರೂ ಒಂದು ದೇವರ ನಾಮ ಗೊಣಗುತ್ತಿದ್ದಳು. ಮುಂದೆ ಮಾಡಿದ್ದ ಬಾಗಿಲನ್ನು ತಳ್ಳಿಕೊಂಡು ಶಬ್ದವಾಗದಂತೆ ಒಳಬಂದಳು. ಎಷ್ಟೇ ನಿಶ್ಶಬ್ದವಾಗಿ ಅಡಿಯಿರಿಸಿದರೂ ಅಜ್ಜಿಗೆ ಗೊತ್ತಾಗಿ ಹಾಡು ನಿಲ್ಲಿಸಿ ಯಾರದು ಎಂದು ಅನುಮಾನದಿಂದ ಕೇಳಿ ಎದ್ದು ಕುಳಿತಳು. ನಳಿನಿ ಗಂಟಲ ಸ್ವರವನ್ನು ಬದಲಾಯಿಸಿಕೊಂಡು, ಮುದುಕಿ, ನಿನ್ನ ಕತ್ತಿನಲ್ಲಿರೋ ಸರ ತೆಗೆದುಕೊಡ್ತೀಯೋ ಅಥವಾ ಚೂರಿಯಿಂದ ಇರಿದು ಬಿಡ್ಲೋ ಎಂದು ಕೇಳಿದಳು. ಅಜ್ಜಿ ಗಟ್ಟಿಯಾಗಿ ನಕ್ಕು. ಹುಚ್ಚು ಹುಡುಗಿ, ನೀನು ಹೇಗೆ ಧ್ವನಿ ಬದಲಾಯಿಸಿಕೊಂಡ್ರೂ ನನಗೆ ಗೊತ್ತಾಗುತ್ತೆ ಕಣೆ. ನೋಡೆ, ನಾನು ಓದುತ್ತಿದ್ದಾಗ ಮಿಮಿಕ್ರಿ ಮಾಡುತ್ತಿದ್ದೆ. ಅದು ನಿನಗೆ ಗೊತ್ತಿಲ್ಲದಿರಬಹುದು ಎಂದಳು. ನಳಿನಿ ಪಕ್ಕದಲ್ಲಿ ಕುಳಿತು ಅಜ್ಜಿಯ ಬಾಯಿ ಮುಚ್ಚಿದಳು. ಅಜ್ಜಿ, ಆ ವಿಷಯಾನ 1001 ಬಾರಿ ಹೇಳಿಲ್ವಾ? ಪುನಃ ಪ್ರಾರಂಭಿಸಬೇಡ ನಗುತ್ತಾ ಹೇಳಿದಳು. ಏಕೆ ಇವತ್ತು ಇಷ್ಟು ತಡವಾಯಿತು? ಅಯ್ಯೋ, ಭಿಕ್ಷುಕರ ಹಾಗೆ ಮನೆ ಸುತ್ತಾಡಬೇಕಲ್ಲ ಅಜ್ಜಿ. ನಾನು ತುಂಬಾ ಫಾಸ್ಟ್, ಅದ್ರಿಂದ ಇಷ್ಟು ಕೆಲಸನಾದ್ರೂ ಪೂರ್ತಿ ಮಾಡಿದೆ ಗೊತ್ತಾ? ನಳಿನಿ, ತುಂಬಾ ಹಸಿವಾಗಿದೆ ಕಣ್ಣೆ. ದರಿದ್ರಕ್ಕೆ ಹಸಿವೆ ಜಾಸ್ತಿಯಂತೆ. ಇಷ್ಟು ಹೊತ್ತು ಅಲೆದಾಡಿಕೊಂಡು ಬಂದು ಎನ್ನಾಡ್ತೀಯೋ ಅಮ್ಮ, ಕನಿಕರದಿಂದ ಹೇಳಿದಳು. ಅಜ್ಜಿ, ಅಡಿಗೆ ಮಾಡೋಣ ಅಂದ್ರೆ ಪೂರ್ತಿಯಾಗೋವರೆಗೂ ನೀನು ಬದುಕಿರ್ತಿ ಅನ್ನೋ ನಂಬಿಕೆ ಇಲ್ಲ. ಅದಕ್ಕೆ ಅಂಗಡಿಗೆ ಹೋಗಿ ಬ್ರೆಡ್ ಬನ್ನು ತಂದಿದ್ದೀನಿ, ಅದನ್ನೇ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಎಂದಳು. ಯಾವುದೋ ಒಂದಮ್ಮ, ನನಗೀಗ ರುಚಿಪಕ್ಷ ಬೇಕೇನೆ. ಈ ಸುಡುಗಾಡು ಕಣ್ಣು ಹೋದ್ರಿಂದ ನಿಂಗಿಷ್ಟು ಕಷ್ಟ ಕೊಡ್ತಿದ್ದೇನೆ. ಏನೋ ಎಲ್ಲ ಯೋಚನೆ ಮಾಡಿದ್ರೆ ಬೇಜಾರಾಗುತ್ತೆ. ಆ ದೇವರು ಒಬ್ಬೊಬ್ಬ ಬಾಳನ್ನ ಹೀಗೆ ನರಕ ಸದೃಶ ಮಾಡ್ತಾನೋ ಏನೋ. ನಿಮ್ಮಮ್ಮ ಹುಟ್ಟುತ್ತಲೇ ನಿಮ್ಮ ತಾತ ಕಣ್ಣು ಮುಚ್ಚಿದರು. ಕುರುಡಳಾದರೂ ನಿಮ್ಮಮ್ಮನ ಸಾಕಿ ಸಲಹಿ ದೊಡ್ಡವಳನ್ನಾಗಿ ಮಾಡಿ ನಿಮ್ಮಪ್ಪನಿಗೆ ಕೊಟ್ಟು ಮದುವೆ ಮಾಡಿ ಆಸ್ತಿನ ಎಚ್ಚರಿಕೆಯಿಂದ ಕಾಪಾಡಿದೆ. ಪುನಃ ದೇವರು ನನ್ನ ಹಣೆಯ ಬರಹವನ್ನೇ ನಿಮ್ಮಮ್ಮನಿಗೂ ಬರೆದ. ನೀನು ಭೂಮಿಗೆ ಬರುತ್ತಲೇ ನಿಮ್ಮಪ್ಪ, ಆ ದುಃಖದಲ್ಲೇ ನಿಮ್ಮಮ್ಮ ತೀರಿಕೊಂಡರು. ಈಗ ನನ್ನ ಜವಾಬ್ದಾರಿನೂ ಹಾಲುಗೆನ್ನೆಯವಳಾದ ನಿನ್ನ ಮೇಲೆ ಬಿತ್ತು. ಆಗೋ ಪುನಃ ಆ ಸಿನಿಮಾ ಡೈಲಾಗ್ ಪ್ರಾರಂಭಿಸಿದ್ದ. ಆ ಸಿನಿಮಾಗಳ ಡೈಲಾಗ್ ಕೇಳಬೇಡ ಅಂದ್ರೆ ಕೇಳೋಲ್ಲ ಎಂದಳು. ಅಜ್ಜಿ ದೀರ್ಘಶ್ವಾಸವೆಳೆದಳು. ನನ್ನಂತೋಳಿಗೆ ಬೇರೆ ಪ್ರಪಂಚವೇನಿದೆ? ಸಿನಿಮಾ ಅಂತೂ ನೋಡೋಕಾಗೋಲ್ಲ, ಮಾತು ಹಾಡು ಕೇಳಿ ಅರ್ಥ ಮಾಡ್ಕೊಳ್ಳೋದೆ. ನಳಿನಿ ಚೀಲವನ್ನು ತೆಗೆದುಕೊಂಡು ಹೊರಗೆ ಹೋಗಿದ್ದಳು. ಹಿಂತಿರುಗುವ ಹೊತ್ತಿಗೆ ಅಜ್ಜಿ ಟಿವಿ ಹಾಕಿಕೊಂಡು ನಾಟಕವನ್ನು ಕೇಳುತ್ತಿದ್ದರು. ನಳಿನಿಗೆ ನಗು ತಡೆಯಲಾಗಲಿಲ್ಲ. ಅಜ್ಜಿ, ನೀನು ಆಗಾಗ ತಲೆಕೆಟ್ಟ ಮಾತು ಏಕಾಡ್ತೀಯಂತ ಈಗ ಗೊತ್ತಾಯ್ತು. ಏನೋ ಹೋಗೆ, ನನ್ನಂತ ಕುರುಡಿಯರಿಗೆ ಕಾಲ ಕಳೆಯುತ್ತಲ್ವೇನೆ? ನಳಿನಿ ಸ್ಟವ್ ಹಚ್ಚಿಸಿ ತಿಂಡಿ ಮಾಡಲು ಪ್ರಯತ್ನಿಸುತ್ತಿದ್ದಳು. ಇಬ್ಬರೂ ಮಾತನಾಡಿಕೊಂಡು ಬ್ರೆಡ್ ತಿನ್ನುತ್ತಿದ್ದರು. ಇದ್ದಕ್ಕಿದ್ದಂತೆ ಅಜ್ಜಿ ತಿನ್ನುತ್ತಿದ್ದನ್ನು ಮಾತನ್ನು ಅರ್ಧಕ್ಕೆ ನಿಲ್ಲಿಸಿ ಟಿವಿಯತ್ತ ಕಿವಿಗೊಟ್ಟು ಆಲಿಸಿದಳು. ನಳಿನಿಗೆ ಆಶ್ಚರ್ಯವಾಯಿತು. ಅಜ್ಜಿಯನ್ನು ಟಿವಿಯಲ್ಲಿ ಅಷ್ಟೊಂದು ಆಕರ್ಷಿಸಿದ ಕಾರ್ಯಕ್ರಮ ಯಾವುದು ಎಂದು ನೋಡಿದಳು. ನ್ಯೂಸ್ ರೀಡರ್ ಒಬ್ಬ ವ್ಯಕ್ತಿಯನ್ನು ಸಂದರ್ಶಿಸುತ್ತಿದ್ದಳು. ಅಜ್ಜಿಯ ಮುಖಭಾವ ಸರಸರನೆ ಬದಲಾಗುತ್ತಿದ್ದವು.
ಅವಳ ಮುಖದಲ್ಲಿ ಗಳಿಗೆಗೂ ಎಕ್ಸೈಟ್ಮೆಂಟ್ ಜಾಸ್ತಿಯಾಗುತ್ತಿತ್ತು. ಅಜ್ಜಿ, ನಿನ್ನ ಪ್ಲಾನ್ ನಂಗೊತ್ತು. ಅದನ್ನೆಲ್ಲ ಚೆನ್ನಾಗಿ ತಿಳಿದುಕೊಂಡು ಉತ್ತಮ ಪ್ರೇಕ್ಷಕಿ ಎಂದು ದೂರದರ್ಶನದಿಂದ ಬಹುಮಾನ ಹೊಡಿಬೇಕು ಅಂತಿದೀಯಲ್ವಾ? ಉಕ್ಕಿ ಬರುತ್ತಿದ್ದ ನಗುವನ್ನು ತಡೆದುಕೊಂಡು ಹೇಳಿದಳು. ಬಾಯ್ ಮುಚ್ಕೊಂಡಿರೆ. ಮಧ್ಯ ಮಾತನಾಡಬೇಡ. ಅದೇನೋ ಕೇಳೋಣ ಎಂದು ಸಿಡುಕಿದಳು. ಅಜ್ಜಿಯ ಕೋಪ ಕಂಡು ನಳಿನಿ ವಿಸ್ಮಿತಳಾದಳು. ಅಜ್ಜಿಯಲ್ಲಿ ಅಂಥ ಕೋಪವನ್ನು ನೋಡಿದ್ದು ಅದೇ ಮೊದಲು. ಆ ಸಂದರ್ಶನ ಅಜ್ಜಿಯನ್ನು ಅಷ್ಟೊಂದು ಏಕೆ ಆಕರ್ಷಿಸಿದೆ ಎಂದು ಅರ್ಥವಾಗಲಿಲ್ಲ. ನೀವು ಯಾವ ರಂಗದಲ್ಲಿ ಅಡಿಯಿರಿಸಿದರೂ ಬ್ರಹ್ಮಾಂಡವಾದ ವಿಜಯವನ್ನು ಸಾಧಿಸುತ್ತಿದ್ದೀರಿ. ಈ ವಿಜಯದ ಹಿನ್ನೆಲೆಯ ರಹಸ್ಯವೇನೆಂದು ಹೇಳುತ್ತೀರಾ? ಸಂದರ್ಶಕ ಮತ್ತೆ ಕೇಳಿದ. ಕೃಷಿ, ಸಿನ್ಸಿಯಾರಿಟಿ ಅಷ್ಟೇ. ನೀವು ಶೀಘ್ರದಲ್ಲೇ ಒಂದು ಚಿತ್ರ ನಿರ್ಮಾಣ ಸಂಸ್ಥೆಯನ್ನು ಪ್ರಾರಂಭಿಸುತ್ತಿದ್ದೀರಿ ಎಂದು ಪತ್ರಿಕೆಗಳು ವರದಿ ಮಾಡಿದೆ. ಅದು ನಿಜವೇ? ನಿಜ. ಒಂದು ನಿರ್ಮಾಣ ಸಂಸ್ಥೆ, ಒಂದು ಹಂಚಿಕೆಯ ಕಚೇರಿ ಮತ್ತೆ ಕೆಲವು ಚಿತ್ರಮಂದಿರಗಳು ಎಲ್ಲವನ್ನೂ ಯೋಜಿಸಿದ್ದೇನೆ. ಎಲ್ಲ ಭಾಷೆಯ ಚಿತ್ರಗಳನ್ನು ನಿರ್ಮಿಸುತ್ತೀನಿ. ಇಂಥ ದೊಡ್ಡ ಉದ್ಯಮಿಗಳಾಗಿದ್ದು ಚಿತ್ರರಂಗಕ್ಕೇಕೆ ಕಾಲಿರಿಸುತ್ತಿದ್ದೀರಿ? ನಿಮ್ಮ ಪ್ರಶ್ನೆಯಲ್ಲೇ ಉತ್ತರವೂ ಇದೆ. ನಾನೇನು ಮಾಡಿದರೂ ಅದೆಲ್ಲ ಸಮಾಜದ ಹಿತದೃಷ್ಟಿಯಿಂದಲೇನೆ. ನಾನು ನಿರ್ಮಿಸುವ ಚಿತ್ರಗಳಲ್ಲಿ ಅಶ್ಲೀಲ, ಹಿಂಸೆ, ಕ್ರೌರ್ಯ, ಅಗ್ಗದ ದೃಶ್ಯಗಳು ಮುಂತಾದ ಅಂಶಗಳಿರುವುದಿಲ್ಲ. ನನ್ನ ಅಭಿಪ್ರಾಯದಲ್ಲಿ ಈಗ ಬರುತ್ತಿರುವ ಚಿತ್ರಗಳು ಪ್ರೇಕ್ಷಕರನ್ನು ಅಡ್ಡದಾರಿ ಹಿಡಿಸುತ್ತಿವೆ ಅನ್ನುವುದು. ಕೇವಲ ನೀತಿ ಸಂದೇಶಗಳನ್ನು ಪ್ರಧಾನವಾದ ಅಂಶಗಳನ್ನಾಗಿಸಿಕೊಂಡು ಚಿತ್ರಗಳನ್ನು ನಿರ್ಮಿಸಬೇಕೆನ್ನುವುದೇ ನನ್ನ ಆಶಯ. ಅಜ್ಜಿ ನಳಿನಿಯ ಭುಜ ತಟ್ಟಿ, ನಳಿನಿ, ಮಾತಾಡ್ತಿರೋನು ಯಾರೇ ಎಂದು ಕೇಳಿದಳು. ಅವನು ಗೊತ್ತಿಲ್ಲ ಅಂದ್ರೇನಜ್ಜಿ? ಅವನ್ಯಾರುಂತ ಈ ದೇಶದಲ್ಲಿರೋ ಚಿಕ್ಕ ಮಕ್ಕಳಿಗೂ ಗೊತ್ತು. ಅವನ ಫೋಟೋ ಇಲ್ದೆ ಒಂದು ದಿನಪತ್ರಿಕೆಯೂ ಇರೋಲ್ಲ. ಕೇಂದ್ರದ ಮಂತ್ರಿಗಳು, ರಾಜ್ಯದ ಮಂತ್ರಿಗಳು ಎಲ್ಲ ಅವನ ಜೇಬಿನಲ್ಲೇ ಇದ್ದಾರೆ. ಅವನ ಹೆಸರೇನು? ಮನೋಹರ ದತ್ತ. ಮನೋಹರ ದತ್ತನೇ? ಇರಲಾರದು. ಅವನ ಸ್ವರ ನನಗೆ ಚೆನ್ನಾಗಿ ಪರಿಚಯವಿದೆ. ಹೇಗಿದ್ದಾನೆ? ಉದ್ದಕ್ಕೆ, ದಪ್ಪಕ್ಕೆ, ಬಟ್ಟತಲೆ, ಕನ್ನಡಕ ಧರಿಸಿ ರಿವಿಯಿಂದಿದ್ದಾನೆ. ನಳಿನಿಯ ಉತ್ತರವನ್ನು ಕೇಳಿ ಅಜ್ಜಿ ಬಿಗಿದುಕೊಂಡಳು. ಮತ್ತೆ ಕುತೂಹಲದಿಂದ ಆ ಧ್ವನಿಯನ್ನು ಆಲಿಸಿದಳು. ವಂದನೆಗಳು. ತಾವು ನಮ್ಮ ಪ್ರೇಕ್ಷಕರ ಸಲುವಾಗಿ ನಮ್ಮ ದೂರದರ್ಶನ ಕೇಂದ್ರಕ್ಕೆ ಬಂದು ಎಲ್ಲ ವಿವರಗಳನ್ನು ತಿಳಿಸಿದ್ದೀರಿಯೇ? ನಮಸ್ತೆ. ನನ್ಮಾತು ಕೇಳೋ. ಆ ಧ್ವನಿ ನಿಮ್ಮಪ್ಪಂದೇ ಕಣೆ. 1000 ಗಂಟಲುಗಳ ನಡುವೆಯೂ ಗುರುತಿಸಬಲ್ಲೆ ಕಣೆ. ನಮ್ಮಪ್ಪನ ಧ್ವನಿನೇ ನಂಬಲಾರದವಳಂತೆ ಮತ್ತೆ ಒತ್ತಾಯಿಸಿ ಕೇಳಿದಳು. ಹೌದು. ಬೇಕಾದರೆ ನಿರೂಪಿಸ್ತೀನಿ. ಪಂದ್ಯಾನೂ ಕಟ್ಟೀನಿ. ಅಂದ್ರೆ ಮನೋಹರದತ್ನೇ ನಮ್ಮಪ್ಪ ಅಂತೀಯ? ನಳಿನಿಯ ಪ್ರಶ್ನೆಯಲ್ಲಿ ಮತ್ತೆ ಅಣಕು ಕೇಳಿಸಿತು. ಏನೋ? ಅದೆಲ್ಲ ನಂಗೊತ್ತಿಲ್ಲ. ಆದ್ರೆ ಆ ಧ್ವನಿ ಮಾತ್ರ ನಿಮ್ಮಪ್ಪಂದೇನೇನೆ? ಸರಿ ಬಿಡು, ಸತ್ತ ನಮ್ಮಪ್ಪನೇ ಪುನರಾವತಾರವೆತ್ತಿ ಟಿವಿಲಿ ಬಂದು ಮಾತನಾಡಿದಾಯಿ ಎಂದು ಉರುಳುರುಳಿ ನಗುತ್ತಾ ಹೇಳಿದಳು. ಅಜ್ಜಿಯ ಮುಖದಲ್ಲಿ ಮತ್ತೆ ಕೋಪದ ಛಾಯೆ ಮೂಡಿತು. ಬಾಯಿ ಮುಚ್ಚಿ. ನಿನಗಿನ್ನೂ ಬುದ್ಧಿ ತಿಳುವಳಿಕೆ ಬಂದಿಲ್ಲ. ದೊಡ್ಡವರ ಮಾತು ಅಂದ್ರೆ ಅಷ್ಟು ತಿರಸ್ಕಾರವೇನೆ? ಎಂದು ಗೊಣಗುತ್ತಾ ಹೋಗಿ ಮಂಚದ ಮೇಲೆ ಕುಳಿತುಕೊಂಡಳು. ನಳಿನಿಗೆ ಅಜ್ಜಿಯ ಮೇಲೆ ಕನಿಕರವುಂಟಾಯಿತು. ಅಜ್ಜಿಯೊಂದಿಗೆ ಅನುಚಿತವಾಗಿ ನಡೆದುಕೊಂಡೆನೇನೋ ಅಂದುಕೊಂಡಳು. ಅವಳ ನಡವಳಿಕೆಯಿಂದ ಅಜ್ಜಿ ಬಹಳ ನೊಂದುಕೊಂಡಂತಿತ್ತು. ಇದರಲ್ಲಿ ತನ್ನ ತಪ್ಪೇನೂ ಇಲ್ಲವೆನಿಸಿತು. ಅವಳ ತಂದೆ ಚಿಕ್ಕ ವಯಸ್ಸಿನಲ್ಲೇ ತೀರಿಕೊಂಡನೆಂಬುದು ಎಲ್ಲರಿಗೂ ಗೊತ್ತಿತ್ತು. ಮನೋಹರದತ್ನ ಸ್ವರ ತನ್ನ ತಂದೆಯದನ್ನೇ ಹೋಲುವಂತಿರಬಹುದು. ಪ್ರಾಯಶಃ ಅಜ್ಜಿ ಅದನ್ನೇ ತಪ್ಪಾಗಿ ತಿಳಿದುಕೊಂಡಿರಬಹುದು. ಆ ವಿಷಯವನ್ನು ಅಜ್ಜಿಗೆ ಅರ್ಥವಾಗುವಂತೆ ಹೇಳಿದರೆ ಸರಿ ಹೋಗಬಹುದು ಎಂದುಕೊಂಡು ಹೋಗಿ ಅಜ್ಜಿಯ ಪಕ್ಕದಲ್ಲಿ ಕುಳಿತುಕೊಂಡಳು. ಅಜ್ಜಿ, ಅರ್ಧಕ್ಕೆ ಊಟ ಬಿಟ್ರೆ ಹೇಗೆ? ನಂಗೇನೂ ಬೇಕಾಗಿಲ್ಲ, ಹೋಗು, ಅಜ್ಜಿ ಕೋಪದಿಂದ ಹೇಳಿದಳು. ಅಜ್ಜಿ, ನೀನು ನಮ್ಮಜ್ಜಿ ಅಲ್ವಾ? ಆಯ್ತು, ಆ ಧ್ವನಿ ನಮ್ಮಪ್ಪಂದೇ ಅಂತ ಒಪ್ಕೋತಿದ್ದೀನಲ್ಲ. ಗೋಗೆರೆಯುವುದು ಅನಿವಾರ್ಯವಾಯಿತು.
ಅಜ್ಜಿಯ ಮನಸ್ಸು ಕರಗಿ ಹೋಯಿತು. ನಳಿನಿ, ನಾವು ವಿಷಯನೇ ಪತ್ತೆ ಮಾಡಬೇಕಾದ್ದು. ಇನ್ನು ಬಿಡಬಾರ್ದು. ಆಯ್ತು, ಪತ್ತೆ ಮಾಡೋಣ ಬಿಡು. ಬಾ, ಊಟ ಮಾಡೋಣ. ನಳಿನಿ ಅಜ್ಜಿಯನ್ನು ಸಾಂತ್ವನಗೊಳಿಸುವಂತೆ ಹೇಳಿದಳು. ಅಜ್ಜಿ ಎದ್ದು ಕುಳಿತಳು. ನಳಿನಿ ಯಾರು? ಮನೋಹರ್ ದತ್ ಯಾರು? ದೇವಕಿ ಪರಶುರಾಮ್ ಇವರಿಗೂ ನಳಿನಿಗೂ ಏನು ಸಂಬಂಧ? ಚಿರಂಜೀವಿಗೂ ಇವರಿಗೂ ಏನಾಗಬೇಕು? ತಿಳಿಯಬೇಕೆಂದರೆ ವಿಡಿಯೋ ಪೂರ್ತಿಯಾಗಿ ನೋಡಿ. ದಯವಿಟ್ಟು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.